ಹಲೋ, ಮತ್ತೊಮ್ಮೆ ಎಲ್ಲರಿಗೂ ನಿಮಗೆ ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ತಮ್ಮನೇಲ್ ದೇವಿಗೆ ರಿಲೀಸ್ ಹೇಳ್ತಾ ಇದ್ದೀನಿ. ಸೊ ಒಂದು ಸೂಕ್ಷ್ಮದ ಸುದ್ದಿ ಏನಂದರೆ, ನನ್ನ ಚಾನಲ್ ನೋಡ್ತಾ ಇರೋ ರೇಷಿಯೋಲ್ಲಿ 80% ಜನಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ, ನೋಟಿಫಿಕೇಷನ್ ಆನೇ ಮಾಡ್ತಾ ಇಲ್ಲ. ಸೊ ಯು ಆರ್ ಸಮ್ ಒನ್, ನೀವು ಕರ್ನಾಟಕದವರಾಗಿ ಕರ್ನಾಟಕದಲ್ಲಿ ಅಲಾಟ್ಮೆಂಟು, ಆಕ್ಷನ್ಸು ಹೆಂಗೆ ನಡೆಯುತ್ತೆ ಹೌಸಿಂಗ್ ಬೋರ್ಡ್ ಕಡೆಯಿಂದ, BDA, ಮುಡಾ, ಅರ್ಬನ್ ಡೆವಲಪ್ಮೆಂಟ್ ಕಡೆಯಿಂದ, ಕರ್ನಾಟಕ ಸ್ಟೇಟ್ ಕಾರ್ಪೊರೇಷನ್ ಕಡೆಯಿಂದ ಹೆಂಗೆ ನಡೆಯುತ್ತೆ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದು ನೀವು ಸೈಟ್ ತೊಗೊಳೋ ಆಸ್ಪರೆಂಟ್ ಆಗಿದ್ದರೆ, ಬೀದರಿಂದ ಬೆಂಗಳೂರು, ಮೈಸೂರಿಂದ ಮಂಗಳೂರು ಎಲ್ಲರೇ ಆಗಿರಲಿ, ಸೊ ಆ ಮಾಹಿತಿಗಳನ್ನು ನಾನು ನಮ್ಮ ಚಾನಲ್ನೇ ಸಂಪೂರ್ಣವಾಗಿ ನಿಮಗೆ ಉಚಿತವಾಗಿ ಕೊಡ್ತಾ ಇರ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಇಫ್ ಯು ಆರ್ ವಾಚಿಂಗ್ ದಿಸ್. ಪ್ಲೀಸ್ ಹೆಲ್ಪ್ ಮಿ ಟು ಗ್ರೋ. ಆನ್ ದಟ್ ನೋಟ್, ಈಗ ನಾನು ಮೊನ್ನೆ ತಾನೇ ಈಗ ಜಸ್ಟ್ ನಾವು ಇದೊಂದು ವಿಡಿಯೋ ಹಾಕಿದ್ದೀನಿ ರೀಸೆಂಟಾಗಿ. ಹಾಸನದಲ್ಲಿ ಏರ್ಪೋರ್ಟ್ ಹತ್ತಿರದಲ್ಲೇ ಹೊಸ ಬಡಾವಣೆ ನಿರ್ಮಾಣ ಆಗ್ತಾಯಿದೆ, ಅದ್ರ ಪ್ರಗತಿ ನಾನು ಅವತ್ತಲ್ಲಿ ಡ್ರೈವ್ ಹೋದಾಗ ನೋಡಿದೆ. ಸೊ ಇದು ಬಂದುಬಿಟ್ಟು ಹಾಸನ ನಗರಾಭಿವೃದ್ಧಿ, ಅದು ಅಪ್ಲಿಕೇಶನ್ ಆಲ್ರೆಡಿ ಹಿಂದೆ ಕರೆದು ಆಲ್ರೆಡಿ ಮುಗಿದೋಗ್ಬಿಟ್ಟಿದೆ. ಸೊ ಅದರಲ್ಲಿ ಏನು ಅವಕಾಶಗಳಿಲ್ಲ. ರಿಗಾರ್ಡಿಂಗ್ ದೇವಗಿರಿ, ಯಲ್ಲಾಪುರ, ಹಾವೇರಿ ಡಿಸ್ಟಿಕ್ದು ಪ್ರಾಜೆಕ್ಟ್ ಬಗ್ಗೆ ಎಲಿಜಿಬಲ್ ಲೀಸ್ಟ್ ವಿಡಿಯೋ ಹಾಕಿದ್ದೆ. ಈ ಲೀಸ್ಟ್ ಹಾಕಿದಾಗ ಲೇಔಟ್ ಬಗ್ಗೆನೂ ಪೂರ್ತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇದನ್ನು ಹೋಗ್ಬಿಟ್ಟು ನೋಡಿ. ಬಟ್ ಇವತ್ತು ನೀವು ಹೌಸಿಂಗ್ ಬೋರ್ಡ್ಗೆ ಬಂದಾಗ ದೇರ್ ಆರ್ ಟೂ ಥಿಂಗ್ಸ್. ಒನ್ ಇಸ್ ಕಾಸ್ಟ್ ಫಿಕ್ಸೇಷನ್ ಡಾಕ್ಯುಮೆಂಟ್ಸು. ಐ ಥಿಂಕ್ ಇದು ಒಂದು 7-8 ವರ್ಷದ ಹಿಂದೆ ಕರೆದಿರೋದು. ಅವಾಗ ಯಾವ ಥರ ರೇಟ್ ಇತ್ತು ಅಂತ ಎಲ್ಲೂ ನಮಗೆ ಡಾಕ್ಯುಮೆಂಟ್ಸ್ ಇಲ್ಲ. ಮೋಸ್ಟ್ಲಿ ಒಂದು 300, 400, 500 ಕರೆದಿರ್ತಾರೆ. ರಿವೈಸ್ ಮಾಡಿಬಿಟ್ಟು ಪರ್ ಸ್ಕ್ವೇರ್ ಫೀಟ್ಗೆ 700 ಅಂತ ಕೇಳಿದರೆ. ಸೊ ಈಗ ನೆಕ್ಸ್ಟ್ ನಾನು ತೋರಿಸೋ ಲಿಸ್ಟಲ್ಲಿ ನಿಮ್ಮ ಹೆಸರೇನಾದರೂ ಇದ್ದೆ, ಸೊ ರೇಟ್ ಕ್ಯಾಲ್ಕುಲೇಷನ್ ಇಟ್ಕೊಂಬಿಡಿ. ಪ್ರೊಸೀಜರು ಕೂಡ ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳ್ತೀನಿ. ಸೊ ಇದು ರೇಟ್ ಬಂದುಬಿಟ್ಟು 700 ಅಂದರೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 30-40 ಸೈಟ್ ನೀವೇನಾದರೂ ತೊಗೊಂಡಿದ್ರೆ 1200 ಸ್ಕ್ವೇರ್ ಫೀಟ್ ಅಂದರೆ 8 ಲಕ್ಷದ ಹತ್ತಿರ ನಿಮಗೆ 30-40 ಸೈಟ್ ಸಿಗ್ತಾ ಇದೆ. ಇಲ್ಲಿ EWS ಅಂದರೆ 20-30 ಸೈಟು. ಎಕ್ಸಾಕ್ಟ್ಲಿ EWS ಎಕನಾಮಿಕ್ ವೀಕರ್ ಸೆಕ್ಷನ್ ವಿತ್ ಲಾಟ್ ಆಫ್ ಪ್ರೂಫ್ಸ್ ಆ್ಯಂಡ್ ಡಾಕ್ಯುಮೆಂಟೇಷನ್. ಅದಕ್ಕೋಸ್ಕರ ನಿಮಗೆ ಇಲ್ಲಿ 350. ದಿಸ್ ಇಸ್ ಅ ಗೌರ್ಮೆಂಟ್ ರೂಲ್, ಆ ಥರನೇ ಇದು ನಡೆಯೋದು. ಸೊ ರೇಟನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಇದ್ರದ್ದು ಲೀಸ್ಟಲ್ಲಿದೆ, ಬನ್ನಿ ನೋಡೋಣ. ಸೊ ಇದರಲ್ಲಿ ಎಕ್ಸಾಕ್ಟ್ಲಿ ಎಲ್ಲರೂ ಹೆಸರು ಓದೋಕ್ಕಾಗಲ್ಲ. ಐ ಥಿಂಕ್ ಪ್ರಾಬಬ್ಲಿ ನೀವು ಇದನ್ನು ಡೌನ್ಲೋಡ್ ಮಾಡಿ. ಇದನ್ನು ಡೌನ್ಲೋಡ್ ಮಾಡಬೇಕಂದ್ರೆ ಹೌಸಿಂಗ್ ಬೋರ್ಡ್ khp.karnataka.government.com ಬಂದುಬಿಟ್ಟು ಡೌನ್ಲೋಡ್ ಮಾಡಿ ನೀವು ಇದನ್ನು ನೋಡ್ಬೋದು. ಓಕೆ, ಸೊ ಯಾರ್ಯಾರಿಗೆ ಆಗಿದೆ, ಮೊನ್ನೆ ತಾನೇ ಲಾಟ್ರಿ ಆಗಿದೆ. ಆ ಲಾಟ್ರಿ ಮಾಡಬೇಕಾದ್ರೆ ಡಿಪಾರ್ಟ್ಮೆಂಟ್ ಅವ್ರು ಯಾರ್ಯಾರು AEE, ARO, RO, ಕಮಿಷನರು, ಚೀಫ್ ಇಂಜಿನಿಯರ್ ಅವರೆಲ್ಲ ಇರ್ತಾರೆ. ಅವರೆಲ್ಲ ಸಿಗ್ನೇಚರ್ ಮಾಡಿರ್ತಾರೆ. ಲಾಟ್ರಿ ಮಾಡಬೇಕಾದ್ರೆ ಸಾರ್ವಜನಿಕರು ಸಹ ಪ್ರೆಸೆಂಟ್ ಇರ್ತಾರೆ, ಅವರು ಕೂಡ ಸಿಗ್ನೇಚರ್ ಎಲ್ಲ ಮಾಡಿ ಇಲ್ಲಿ ನಂಬರ್ ಹಾಕಿರ್ತಾರೆ. ಸೊ ಈ ಥರ ಒಂದು 15-20 ಪೇಜ್ ಇದೆ. 100 ಎಕರೆಯಲ್ಲಿರೋ ಬಿಗ್ ಲೇಔಟ್ ಇದು. ಓಕೆ, ನೀವು ಇದನ್ನು ಡೌನ್ಲೋಡ್ ಮಾಡಿ ಯಾರ್ಯಾರಿಗಾಗಿದೆ ನೋಡಿ. ಸೊ ಇನ್ ಕೇಸ್ ನಿಮ್ಮ ಹೆಸರು ಇದರಲ್ಲಿದ್ದರೆ, ನನಗೆ ಆಲ್ರೆಡಿ ತುಂಬ ಜನ ಫೋನ್ ಮಾಡಿದ್ದಾರೆ, ಒಂದು 5-6 ಜನ. ಸೊ ನಾನು ನಿಮಗೋಸ್ಕರ ಒಂದು ಹೊಸ ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ದಟ್ ಇಸ್ ಎಕ್ಸ್ಕ್ಲೂಸಿವ್ಲಿ. ನಿಮಗೆ ನನಗೆ ವಾಟ್ಸಪ್ ಮಾಡಿ, ಸರ್ ನಂದು ಅಲಾಟ್ಮೆಂಟ್ ಆಗಿದೆ ಅಂತೇಳಿ. ಸೊ ನಾನು ನಿಮಗೆ ಮುಂದಿನ ತಿಂಗಳು ಈ ಪ್ರೊಸೀಜರ್ ಒಂದು 5-6 ತಿಂಗಳಾಗುತ್ತೆ. ಅಲಾಟ್ಮೆಂಟ್ ಲೆಟರ್ ಯಾವಾಗ ಬರುತ್ತೆ, ಪ್ರೊಸೀಜರ್ ಏನು, ಪೇಮೆಂಟ್ ಹೆಂಗೆ ಮಾಡಬೇಕು, ಲೋನನ್ನು ಏನಾದರೂ ಹೆಲ್ಪ್ ಬೇಕಂದರೆ, ಅಡ್ವೈಸ್ ಬೇಕಂದರೆ, ಕನ್ಸಲ್ಟೇಷನ್ ಬೇಕಂದರೆ ನಾನು ಮಾಡ್ತೀನಿ. ಸೊ ನೀವು ಜನರಲ್ ಆಗಿ ನನ್ನ ಚಾನಲ್ ನೋಡ್ತಾ ಇದ್ದು, ಇಫ್ ಯು ವಾಂಟ್ ಟು ಬಿ ಎ ಪಾರ್ಟ್ ಆಫ್ ಮೈ ಗ್ರೂಪ್, ಡಿಸ್ಕ್ರಿಪ್ಷನಲ್ಲಿ ನಮ್ಮ ಚಾನಲ್ ಲಿಂಕ್ ಇದೆ. ಸೊ ನೀವು ಅದನ್ನು ವಾಟ್ಸಪ್ಪಲ್ಲಿ ಗ್ರೂಪ್ ಆಗಿ ಎನಿ ವೀಡಿಯೋಸ್ ಬಂದರೆ ನಾನು ಅಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡ್ತೀನಿ. ಸೊ ದಟ್ ನೀವು ಇಲ್ಲಿ ಮಿಸ್ ಮಾಡಿದ್ರು ಅಲ್ಲಿ ಮಿಸ್ ಮಾಡೋದಿಲ್ಲ. ಸೊ ಇದನ್ನು ನೀವು ಇಲ್ಲಿ ನೋಡ್ಕೊಳ್ಳಿ. ಸೊ ಜಸ್ಟ್ ಟು ಗಿವ್ ಯು ಸಮ್ ಬ್ರೀಫ್ ಇಂಟ್ರಡಕ್ಷನ್, ಇನ್ ಕೇಸ್ ನೀವು ಸ್ಪೆಷಲಾಗಿ ಇದೇ ಫಸ್ಟ್ ವೀಡಿಯೋ ನೋಡ್ತಾ ಇದ್ದರೆ. ಸೊ ಇದು ಬರೋದು ಹಾವೇರಿ ಡಿಸ್ಟಿಕಲ್ಲಿ. ಯು ನೋ ದಿಸ್ ರಾಣೆಬೆನ್ನೂರು, ಬಂಕಾಪುರ, ಹುಬ್ಳಿ, ಧಾರವಾಡ, ಪೂನಾ, ಬೆಂಗಳೂರು ರೋಡ್, ಇದು ಹಾವೇರಿ ಡಿಸ್ಟಿಕ್ ಬರೋದು. ಸೊ ಹಾವೇರಿಲಿ ನೀವು ಸ್ಕ್ರೋಲ್ ಅಪ್ ಮಾಡ್ತಾ ಇದ್ದರೆ ಯು ವಿಲ್ ಸಿ ಆಲ್ರೆಡಿ ದೇವಗಿರಿ ಇಸ್ ಒನ್ ಆಫ್ ದ ವೆಲ್ ಡೆವಲಪಿಂಗ್ ಹಳ್ಳಿ ಹಾವೇರಿ ಹತ್ತಿರದಲ್ಲಿ ಇರೋದರಲ್ಲಿ ಅಂದರೆ. ಸೊ ನೀವು ಇದನ್ನು ಹೀಗೆ ಸ್ಕ್ರಾಲ್ ಅಪ್ ಮಾಡ್ತಾ ಹೋದರೆ ನಿಮಗೆ ಹಾವೇರಿ ಒಳಗಡೆಯಿಂದ ದೇವಗಿರಿ ಟುವರ್ಡ್ಸ್ ಹೋಗಬೇಕಾದ್ರೆ ನಮಗೆ ದೇವಗಿರಿ, ಯಲ್ಲಾಪುರ ಅಂಥೇಳಿ ಒಂದು ಊರು ಸಿಗುತ್ತೆ. ಇದು ಚಿಕ್ಕ ಊರು. ಆ ಊರಿಗೆ ಅಟ್ಯಾಚ್ ಆಗಿರುವಂಥ ಲೇಔಟನೇ ಇದು. ಓಕೆ, ಸೊ ನಿಮಗೆ ಇಲ್ಲಿ DC ಆಫೀಸ್ ಇದೆ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಇದೆ. ಓಕೆ, ಹಾಗೆ ಕೆಲವೊಂದು ಗೌರ್ಮೆಂಟ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಇಲ್ಲಿ ಬರ್ತಾ ಇದೆ. ಸೊ ಇದು ಒಂದು 100 ಎಕರೆಯಲ್ಲಿ ಮಾಡ್ತಾ ಇರೋದು. ಸೊ ಐ ಡೋಂಟ್ ನೋ, ಪ್ರಾಬಲಿ 100 ಎಕರೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 20 ಸೈಟ್ ಆವ್ರೇಜ್ ಇಟ್ಕೊಂಡ್ರು 100 into 20 ಇಟ್ ವಿಲ್ 2000 ಸೈಟ್ಸ್ ಇರುವಂತಹ ದೊಡ್ಡ ಲೇಔಟ್ ಇದು. ಕೆರೆನೂ ಅಟ್ಯಾಚ್ ಆಗಿದೆ, ತುಂಬ ಚೆನ್ನಾಗಿದೆ. ಯಾರ್ಯಾರು ಅಲಾಟ್ ಆಗಿದ್ದಾರೆ ಅವರೆಲ್ಲ ಹೋಗಿಬಿಟ್ಟು ಸೈಟನ್ನು ವಿಸಿಟ್ ಮಾಡಿ. ನಂಬರ್ಸ್ ಎಲ್ಲ ಕೊಟ್ಟಿರ್ತಾರೆ, ಅಲಾಟ್ಮೆಂಟ್ ಲೆಟರ್ ಅಲ್ಲಿ ತೋರಿಸ್ತೀನಿ ಇನ್ನೊಂದ್ಸಲ. ಸೊ ಫಾರ್ ಎಕ್ಸಾಂಪಲ್ಲು ಇಲ್ಲ, ಕೊನೆಯದಾಗಿ ನೋಡ್ಬೇಡ, ಯಾರಿಗೊಬ್ಬರಿಗೆ LIG ಬಂದಿದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಅಂಡರಲ್ಲಿ. ಸೊ ವೀರ ಬಸವನಗೌಡ ಪಾಟೀಲ್
1057. ನೀವು ಅಲ್ಲಿ ಹೋದರೆ ಲೇಔಟಲ್ಲಿ ಮಾರ್ಕಿಂಗ್ ಎಲ್ಲ ಮಾಡಿರ್ತಾರೆ ತುಂಬ ಚೆನ್ನಾಗಿ. ನೋಡಿ, ಚೆನ್ನಾಗಿ ನೋಡಿ, ಅಲ್ಲಿ ನಿಮ್ಗೆ ಒಂದು ಸಲ ಲೈಕ್ ಆಗ್ಬೋದು, ಒಂದು ಸಲ ನಾಟ್ ಲೈಕ್ ಆಗ್ಬೋದು. ನೀವು ಹಾವಿಯರ್ ಆಗಿದ್ರೆ ಇಟ್ಸ್ ಅ ಗುಡ್ ಇನ್ವೆಸ್ಟ್ಮೆಂಟ್, ಅವ್ರಿಗೆ ಹತ್ತಿರದಲ್ಲಿ ಬೇಕಾಗಿರುತ್ತೆ. ಬೇರೆಯವರು ಒಬ್ಬೊಬ್ರು ಯಾರೋ ದೂರದಲ್ಲಿ ಹಾಕಿರ್ತಾರೆ, ಬಿಕಾಸ್ ಆಫ್ ಫಿನಾನ್ಷಿಯಲ್ ಕ್ಯಾನ್ಸಲೇಷನ್ ಮಾಡ್ಬೇಕು ಅನ್ಸುತ್ತೆ. ನೀವು ಇದನ್ನು ಸೈಟನ್ನು ನೋಡಿಬಿಟ್ಟು ಪ್ರೊಸೀಡ್ ಮಾಡ್ಕೊಳ್ಳಿ. ಸೊ ದ ಪ್ರೊಸೀಜರ್ ವೈಸ್ ಇನ್ನೇನು ಜಾಸ್ತಿ ಏನಿರಲ್ಲ. ಸೊ ಈಗ ನಿಮಗೆ ಆಲ್ರೆಡಿ ಲಾಟ್ರಿ ಲೀಸ್ಟ್ ಬಂದಿರೋದ್ರಿಂದ ಫ್ರಮ್ 3-4 ಡೇಸ್ ಆಯಿತು, ವಿತಿನ್ ಅ ಮಂತ್ಸ್ ಟೈಮಲ್ಲಿ ನಿಮಗೆ ಅವರು ಅಲಾಟ್ಮೆಂಟ್ ಲೆಟ್ರನ್ನ ಕೊಡ್ತಾರೆ. ಸೊ ಅಲಾಟ್ಮೆಂಟ್ ಲೆಟ್ರ್ ಬಂದಮೇಲೆ ಅಲಾಟ್ಮೆಂಟ್ ಲೆಟ್ರಲ್ಲಿ ನಾನು ಹೇಗೆ ಸ್ಕ್ವೇರ್ ಫೀಟ್ ಬಗ್ಗೆ ಮಾತಾಡಿದ್ನಲ್ಲ, ಸೊ ಫಾರ್ ಎಕ್ಸಾಂಪಲ್ ಈಗ 30-40 ಇದ್ದರೆ 8 ಲಕ್ಷ, ನೀವು 8 ಲಕ್ಷನ ಅಲಾಟ್ಮೆಂಟ್ ಲೆಟ್ರ್ ಬಂದಮೇಲೆ 4 ತಿಂಗಳಲ್ಲಿ ಕಟ್ಟಬೇಕಾಗುತ್ತೆ. ಆ ಲೆಟ್ರಲ್ಲಿ 4 ತಿಂಗಳು ಟೈಮ್ ಕೊಟ್ಬಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಇವತ್ತು ಜುಲೈಯಲ್ಲಿದ್ದೀವಿ ನಾವು, ಈಗ ಆಗಸ್ಟಲ್ಲಿ ಬಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಸೊ ಹಾಗೆ 4 ಕಂತನ್ನು ಡಿವೈಡ್ ಮಾಡಿ 2 ಲಕ್ಷ 2 ಲಕ್ಷ 2 ಲಕ್ಷ ತುಂಬಬೇಕಾಗುತ್ತೆ. ಸೊ ಎನ್ ಒ ಸಿನೂ ಕೊಟ್ಟಿರ್ತಾರೆ, ನಾನ್ ಅಬ್ಜೆಕ್ಷನ್ ಲೆಟರ್ ಸರ್ಟಿಫಿಕೇಟು. ನೀವು ಅದನ್ನು ಕೊಟ್ಬಿಟ್ಟು ಲೋನ್ಗೂ ಸಹ ಹೋಗ್ಬೋದು, ಏನು ತೊಂದರೆ ಇಲ್ಲ. ಸೊ ಅದನ್ನೆಲ್ಲ ತುಂಬಿದ್ಮೇಲೆ ಅವ್ರಿಗೆ ನೋಟಿಫಿಕೇಷನ್ ಅವ್ರಿಗೆ ಹೋಗ್ಬಿಟ್ಟು ಹೇಳಿ ನಾವು ತುಂಬಿದ್ದೀವಿ ಅಂತ ಹೇಳಿ. ಎಲ್ಲ ಆನ್ಲೈನ್ ಇರುತ್ತೆ, ದೆರ್ ಇಸ್ ನೋ ಆಫ್ಲೈನ್ ಎಲ್ಲ. ಓಕೆ, ಹೆಂಗೆ ನಾವು ಝೊಮ್ಯಾಟೋಲ್ಲಿ ಸೆಲೆಕ್ಟ್ ಮಾಡಿ ಬಿರಿಯಾನಿ ಪೇ ಮಾಡ್ತೀವಲ್ಲ ಅದೇ ಥರ ನೀವು ನಂಬರ್ ಹಾಕಿ ಅದನ್ನು ವೆಬ್ಸೈಟಲ್ಲಿ KHV ಹೌಸಿಂಗ್ ಬೋರ್ಡಲ್ಲಿ ನಂಬರ್ ಹಾಕಿ ಅಲಾಟ್ಮೆಂಟ್ ನಂಬರನ್ನು ಪೇ ಮಾಡೋದು ಅಷ್ಟೇ. ಸೊ ಅದಲ್ಲದೇ ನಿಮಗೆ ಪೇಮೆಂಟ್ ಎಲ್ಲ ಆದಮೇಲೆ ಸೇಲ್ ಡೇಟ್ ಬರುತ್ತೆ. ದೆನ್ ರೆಸ್ಟ್ ಆಲ್ ಪ್ರೊಸೀಜರ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ರಿಜಿಸ್ಟ್ರೇಷನ್ ಕಾಸ್ಟ್ ಎಕ್ಸ್ಟ್ರಾ ಇರುತ್ತೆ. ಸೊ ಅದಾದಮೇಲೆ ಎಲ್ಲ ಆದಮೇಲೆ ಪೋಷನ್ ಸರ್ಟಿಫಿಕೇಟ್ ತೊಗೋಬೇಕು. ಸೊ ಈ ಎಂಟೈರ್ ಪ್ರೊಸೆಸಲ್ಲಿ ಇಫ್ ಯು ಆರ್ ಇನ್ ಅ ಪಾರ್ಟ್ ಆಫ್ ದಿಸ್ ಲೀಸ್ಟ್, ಲೆಟ್ ಮಿ ನೋ, ಐ ವಿಲ್ ಗೈಡ್ ಯು ಥ್ರೂ ಎವ್ರಿಥಿಂಗ್. ಸೊ ಹಾಗೆ ನೀವು ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದು, ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. On that note, I'm going to close this video. Thank you. Bye-bye.